ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಇಂಡಿಕಾ ಗಾಡಿ ಸೇಲಿಗೆ ಬಂದಿದೆ. 2016 ಮಾಡಲಾಗಿರುತ್ತೆ. ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಟಾಟಾ ಇಂಡಿಕಾನಾ? ಹಾಂ, ಟಾಟಾ ಇಂಡಿಕಾ ಸರ್. ಎಲ್ಲೋ ಬೋರ್ಡು? ಹಾಂ, ಎಲ್ಲ ಬೋರ್ಡ್ ಸರ್. ಓಕೆ, ಯಾವ್ದು ಎಲ್ ಎಸ್ ಎಲ್ ಎಕ್ಸ್? ಎಲ್ಲ ನಿಮ್ಮ ಗಾಡಿ ಫೋಟೋ ಹಾಕಿದ್ದೀನಿ ನೋಡಿ ಸರ್. ಎಲ್ಲ ಎಸ್ ಅಲ್ಲ ಸರ್, ಎಲ್ ಎಕ್ಸ್. ಹಾಂ, ಎಲ್ಲ ಸರ್. ಓಕೆ, ಮಾಡಲು 2016 ಮಾಡಲ್ ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ? ಸಿಂಗಲ್ ಓನರ್ ಸರ್. ನಾವು ತೊಗೊಂಡಿನಿ, ಪರಿಚಯ ಇದ್ದಾರೆ ಅವರು. ಹ್ಞೂ ಗಾಡಿ 1.5 ವರ್ಷ ಅಷ್ಟೇ ನಿಂದಿರ್ಸಿದ್ದಾರೆ. ಹ್ಞೂ ನಾನು ತೊಗೊಂಡಿದ್ದೀನಿ. ಹ್ಞೂ ನಾವು ತೊಗೊಂಡು ಅದಕ್ಕೆ ಸುಮ್ಮನೆ ಯಾಕೆ ಅನ್ಕೊಂಡು ಮತ್ತೆ ಸೇಲ್ ಮಾಡ್ತಾ ಇದ್ದೀನಿ ಸರ್. ಇನ್ನೂ ಹೆಸರು ಮಾಡಿಸಿಲ್ಲ ಗಾಡಿ. ನಿಮ್ಮ ಹೆಸರು ಮಾಡಿಸ್ಕೊಂಡಿಲ್ಲ, ಇನ್ನು ಸಿಂಗಲ್ ಓನರ್ ಐತೆ? ಹಾಂ, ಸಿಂಗಲ್ ಓನರ್ಲಿ ಐತೆ. ಓಕೆ, ಎಷ್ಟು ಹೊಡೆದು ಗಾಡಿ? 2,20,000 ಓಡಿದೆ ಸರ್. 20-30 ಓಡಿದೆ ಸರ್. ಓಕೆ, ಡಾಕ್ಯುಮೆಂಟ್ಸು ರನ್ನಿಂಗ್ ಇದಾವಾ? ರೋಡ್ ಟ್ಯಾಕ್ಸ್ ಕಟ್ಟಿದ್ದೀನಿ ಸರ್ ನಿನ್ನೆ. ಹಾಂ ಹಾಂ, ಇದು ಇನ್ಶೂರೆನ್ಸ್ FC ಲ್ಯಾಪ್ಸ್ ಆಗಿದೆ ಸರ್. 2 ಲ್ಯಾಪ್ಸ್ ಆಗಿದೆಯಾ? ಹಾಂ, ಲ್ಯಾಪ್ಸ್ ಆಗಿದೆ 2. ಹ್ಞೂ ಮತ್ತು ಆಯಿಲ್ ಸರ್ವಿಸ್ ಎಲ್ಲ ಮಾಡಿದ್ದೀನಿ ಸರ್. ಆಯಿಲ್ ಸರ್ವಿಸ್ ನಿನ್ನೆನೇ ಮಾಡಿದ್ದೀನಿ. ಹ್ಞೂ ಹೊಸ ಬ್ಯಾಟ್ರಿ ಹಾಕಿದ್ದೀನಿ, ಅಂಬ್ರೋಮು 6,000 ರೂಪಾಯಿ ಕೊಟ್ಟು. ಹ್ಞೂ ಹಾಂ, 7,000 ರೂಪಾಯಿ ಕೊಟ್ಟು ಮತ್ತೆ ಇದು ಹಾಕಿದ್ದೀನಿ ಸರ್. ಇದು ಆಯಿಲ್ ಸರ್ವಿಸು ಹಾಂ ಮತ್ತು ಕ್ಲಚ್ ಕೇಬಲ್ ಕಟ್ಟಾಗಿತ್ತು, ಅದೊಂದು 7,000 ರೂಪಾಯಿ ಆಗಿತ್ತು ಸರ್. ಹಾಂ ಹಾಂ, ಎಲ್ಲ ಚೆನ್ನಾಗಿದೆ ಸರ್. ಕಂಡ್ರೆಸ್ಪೇಷನ್ ಚೆನ್ನಾಗಿದೆ ಸರ್. ಓಕೆ, ಟೈರ್ ಪರ್ಸೆಂಟೇಜ್ ಎಲ್ಲ? ಎಲ್ಲ ಚೆನ್ನಾಗಿದೆ ಸರ್. ಟೈರ್ ಎಲ್ಲ ಚೆನ್ನಾಗಿದಾವಾ? ಹಾಂ, ಎಲ್ಲ ಚೆನ್ನಾಗಿದೆ ಸರ್. ಓಕೆ, ಗಾಡಿ ಏನು ವರ್ಜಿ ಪೇಂಟ್ ಆಗಿದೆ, ರೀಪೇಂಟ್ ಏನು ಇದೆಯಾ ಅದು? ಇಲ್ಲ, ಒರಿಜಿನಲ್ ಶೋರೂಮ್ ಹೆಂಗಿದೆ ಹಂಗೆ ಸರ್. ಓಕೆ, ಸೀಟು ಎಲ್ಲ ಚೆನ್ನಾಗಿದಾವಾ? ಹಾಂ, ಚೆನ್ನಾಗಿದೆ ಸರ್. ಎಲ್ಲ ಸೀಟು ಸಿಸ್ಟಮ್ ಕಂಪ್ನಿಯಿಂದ ಹೆಂಗೆ ಬಂದಿದೆ ಹಂಗೆ ಸರ್. ನಾವು ಅವ್ರ ಹತ್ರ ಹೋಗಿ ಪರಿಚಯದವ್ರ ಹತ್ರ ಹ್ಞೂ ಶೋರೂಮ್ ಟೋಟಲ್ ಅವ್ರ ಹತ್ರನೇ ಹೋಗಿದ್ದೀವಿ ಸರ್. ಹ್ಞೂ ಹಾಂ. ಓಕೆ, ಎ ಸಿ ಎಲ್ಲ ವರ್ಕಿಂಗ್ ಇದಾ? ಹಾಂ, AC ಎಲ್ಲ ವರ್ಕಿಂಗ್ ಇದೆ ಸರ್. ಓಕೆ, ಈಗ ಗಾಡಿದು FC ಇನ್ಸೂರೆನ್ಸ್ ಬಿಟ್ಟರೆ ಏನಿಲ್ಲ? ಏನಿಲ್ಲ ಸರ್ ಗಾಡಿ. ಓಕೆ, ಗಾಡಿದು ಫೋಟೋ ಹಾಕಿದ್ದೀನಿ ನೋಡ, ಹೆಂಗಿದೆ ಹಂಗೆ ಇದೆ ಸರ್ ಗಾಡಿ. ಓಕೆ, ಗಾಡಿ ಇರೋದು ಎಲ್ಲಿದು? JP ನಗರ, ರಾಯ್ ಸ್ಕೂಲ್. ಓಕೆ, ಬೆಂಗಳೂರು JP ನಗರ. ಹಾಂ, ರಾಯ್ ಸ್ಕೂಲ್. ಹಾಂ, ಹೌದು ಸರ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಅವ್ರ ಹತ್ರ 1.10 ತಂದಿದ್ದೀನಿ ಸರ್. ಹ್ಞೂ ನಾನು 1ಕ್ಕೆ ಬಿಟ್ಟು ಬಿಡ್ತೀನಿ ಸರ್ ನಿಮ್ಮ ಕಡೆಗೆ ಮೇಲೆ. FC ಇನ್ಸೂರೆನ್ಸ್ ಬೇರೆ ಇಲ್ಲ ಅಂತೀರಾ? ರೋಡ್ ಟ್ಯಾಕ್ಸ್ ಕಟ್ಟಿದ್ದೀನಿ ಸರ್. ಓಕೆ, ಕಟ್ಟಿದ್ರಾ? ಅದೇನು ರೋಡ್ ಟ್ಯಾಕ್ಸ್ ವರ್ಷಕ್ಕೆ ಭಾಳ ಏನು ಬರೋಲ್ಲ? 4,000 ಕಟ್ಟಿದ್ದೀನಿ ಸರ್. 4,500. ಓಕೆ, ಇನ್ಸೂರೆನ್ಸು FC ಅಲ್ಲ, FC ಇನ್ಸೂರೆನ್ಸ್ ಇಲ್ಲ ಅಂದ್ರಲ್ಲ, ಅದಕ್ಕೆ ಹೇಳ್ತೀರಾ? ಹಾಂ, ಇಲ್ಲ ಸರ್, ನಿನ್ನ ಕಡೆಯಿಂದ ಬಂದ್ರೆ 95,000 ರೂಪಾಯಿ ಬಿಟ್ಟು ಬಿಡ್ತೀನಿ ಸರ್. ಹ್ಞೂ ಹಾಂ, ಸರಿ, ಕಾಂಟ್ಯಾಕ್ಟ್ ನಂಬರ್ ಇದೆ? ಹಾಂ, ಇದೇ ನಂಬರ್ ಹಾಕಿ ಸರ್. ಹೆಚ್ಚು ಮಾಡಮ್ ಸರ್. ಸರಿ, ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿರ್ತೀವಿ, ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇರಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಂಬಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋಲ್ಲ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು.